ಮ್ಯಾಥಮೆಟಿಕ್ಸ್ ಅನ್ನೋ ಪದ ಕೇಳಿದ್ರೆ ಸಾಕು ಡಿಫಿಕಲ್ಟ್ ಅನ್ನೋ ಭಾವನೆ ಸಾಮಾನ್ಯವಾಗಿ ಬರುವಂಥದ್ದು. ಅಂಥ ಮ್ಯಾಥಮೆಟಿಕ್ಸ್ ಹೃದಯಕ್ಕೆ ಹತ್ತಿರವಾಗಿ ಖುಷಿ ಕೊಡುವಂತಾದರೆ ಯಾರಿಗೆ ಈ ಗಣಿತ ಬೇಡ ಹೇಳಿ? ಜಿಯೋಜಿಬ್ರಾ ನಿಮ್ಮನ್ನು ಮ್ಯಾಥಮೆಟಿಕ್ಸ್ನ ಹತ್ರ ತರೋದಲ್ಲದೆ ಅದರೊಂದಿಗೆ ಪ್ರೀತಿಮಯ ಸಂಬಂಧವನ್ನು ಬೆಳೆಸುತ್ತೆ. ಮ್ಯಾಥಮೆಟಿಕ್ಸ್ ಅಂತ ಅಂದರೆ ಸುಲಭ, ಸಂತೋಷ ಮತ್ತು ರೋಮಾಂಚಕಾರಿ ಅನ್ನೋದು ಮಾಡುತ್ತೆ. ಏನಿದು ಜಿಯೋಜಿಬ್ರಾ ಅಂತ ಯೋಚಿಸ್ತಾ ಇದ್ದೀರಾ? ಜಿಯೋಜಿಬ್ರಾ ಒಂದು ಓಪನ್ ಸೋರ್ಸ್ ಆ್ಯಪ್ ಆಗಿದೆ. ಇದೊಂದು ಡೈನಮಿಕ್ ಮ್ಯಾಥಮೆಟಿಕ್ ಸಾಫ್ಟ್ವೇರ್ ಆಗಿದೆ. ಇದನ್ನು ಯಾವುದೇ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಜಿಯೋಜಿಬ್ರಾದಿಂದ ಮ್ಯಾಥಮೆಟಿಕ್ಸನ್ನು ಕಣ್ಣಿಗೆ ಕಟ್ಟಿದ ಹಾಗೆ ನೋಡ್ಬೋದು. ಅಮೂರ್ತವಾದಂತಹ ಕಾನ್ಸೆಪ್ಟ್ಗಳನ್ನು ಸುಲಭವಾಗಿ ಅರ್ಥೈಸ್ಕೊಳ್ಬಹುದು. ಜಿಯೋಜಿಬ್ರಾದ ಆ್ಯಕ್ಟಿವಿಟಿಗಳಿಂದ ಗಣಿತದ ಅನೇಕ ವಿಚಾರಗಳನ್ನು ಸ್ಪಷ್ಟವಾಗಿ ಗ್ರಹಿಸ್ಬೋದು. ಇದರಿಂದ ಪ್ರಾಥಮಿಕ ಹಂತದಿಂದ ಯೂನಿವರ್ಸಿಟಿ ಹಂತದವರೆಗೂ ಎಲ್ಲರೂ ಉಪಯೋಗ ಪಡಿಬಹುದು. ಮ್ಯಾಥಮೆಟಿಕ್ಸ್ ಟೀಚರ್ಸ್ ಇದರಿಂದ ಸುಲಭವಾಗಿ ಮತ್ತು ನವೀನ ರೀತಿಯಲ್ಲಿ ತಮ್ಮ ಪಾಠಗಳನ್ನು ಮಾಡಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಇದರಿಂದ ಗಣಿತದಲ್ಲಿ ಆಸಕ್ತಿ ಮೂಡೋದ್ರ ಜೊತೆಗೆ ಆನಂದವನ್ನು ಪಡ್ತಾರೆ. ಅಲ್ಲದೆ ಇದರಿಂದ 3D ಇಫೆಕ್ಟ್ಸ್ ಮೂಡುವಂತೆ ಅನೇಕ ವಿಶೇಷ ಪ್ರಯೋಗಗಳನ್ನು ಇದರಲ್ಲಿ ಮಾಡಬಹುದು. ಹಂತ ಹಂತವಾಗಿ ಮುಂದೆ ನಾವು ಈ ಎಲ್ಲ ಪ್ರಯತ್ನಗಳನ್ನು ಒಂದೊಂದಾಗಿ ನೋಡ್ತಾ ಹೋಗ್ತೀವಿ. ಇದೊಂದು ಪರಿಚಯ ವಿಡಿಯೋ ಆಗಿರೋದ್ರಿಂದ ಇವಾಗ ನಾವು ಜಿಯೋಜಿಬ್ರಾವನ್ನು ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದನ್ನು ನಾವು ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ಮೊಬೈಲ್ ಅಥವಾ ಐಪಾಡ್ ಯಾವುದ್ರಲ್ಲಾದರೂ ಡೌನ್ಲೋಡ್ ಮಾಡ್ಕೊಳ್ಬೋದು. ಲ್ಯಾಪ್ಟಾಪ್ನಂತೆ ದೊಡ್ಡ ಸ್ಕ್ರೀನ್ ಇದ್ದರೆ ಅನುಕೂಲ. ಜಿಯೋಜಿಬ್ರಾ ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಿಮ್ಮ ಗೂಗಲ್ ಹೋಮ್ ಪೇಜನ್ನು ಓಪನ್ ಮಾಡ್ಕೊಳ್ಬೇಕು. ಅದರಲ್ಲಿ www.geojibra.org ಅನ್ನುವಂತಹದ್ದನ್ನು ಕ್ಲಿಕ್ ಮಾಡಿದಾಗ ಈ ಥರದ ಪೇಜ್ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಆ್ಯಪ್ ಡೌನ್ಲೋಡ್ಸ್ ಅನ್ನುವಂಥದ್ದನ್ನು ನಾವು ಕ್ಲಿಕ್ ಮಾಡಬೇಕು. ಈ ಆ್ಯಪ್ ಡೌನ್ಲೋಡ್ಸ್ನ ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಜಿಯೋಜಿಬ್ರಾದ ಸುಮಾರು ಆ್ಯಪ್ಲೆಟ್ಸ್ಗಳು ಕಾಣಿಸುತ್ತೆ. ಅದರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿರೋದು ಜಿಯೋಜಿಬ್ರಾ ಕ್ಲಾಸಿಕ್ 5. ಸೊ ಇಲ್ಲಿ ಇರುವಂತಹ ಡೌನ್ಲೋಡನ್ನು ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಜಿಯೋಜಿಬ್ರಾ ವಿಂಡೋಸ್ ಇನ್ಸ್ಟಾಲರ್ 5 ಅನ್ನುವಂಥದ್ದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಅದನ್ನು ಮಾಡ್ಕೊಂಡಾದ ನಂತರ ನೆಕ್ಸ್ಟ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಐ ಅಗ್ರಿ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿ ಬರುವಂತಹ ಸ್ಟ್ಯಾಂಡರ್ಡ್ ಅನ್ನುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇನ್ಸ್ಟಾಲ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿದ್ರೆ ಆಗ ನಿಮ್ಮ ಜಿಯೋಜಿಬ್ರಾ ಇನ್ಸ್ಟಾಲ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಆನಂತರ ರನ್ ಜಿಯೋಜಿಬ್ರಾ 5 ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಜಿಯೋಜಿಬ್ರಾ ಇನ್ಸ್ಟಾಲೇಷನ್ ಸಂಪೂರ್ಣ ಆಗುತ್ತೆ. ಆನಂತರ ಫಿನಿಶ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡುವಂಥದ್ದು. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಿಮ್ಮ ಜಿಯೋಜಿಬ್ರಾ ಕ್ಲಾಸಿಕ್ 5 ಅನ್ನುವಂತಹದ್ದು ಸಂಪೂರ್ಣವಾಗಿ ಇನ್ಸ್ಟಾಲ್ ಆಗಿರುತ್ತೆ. ಇನ್ಸ್ಟಾಲ್ ಆಗಿರುವಂತಹ ಜಿಯೋಜಿಬ್ರಾದ ಐಕಾನನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ಜಿಯೋಜಿಬ್ರಾದ ಒಂದು ಇಂಟರ್ಫೇಸ್ ಈ ರೀತಿ ಕಾಣಿಸುತ್ತೆ. ಈ ಇಂಟರ್ಫೇಸ್ನಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರುವಂಥದ್ದು ಮೆನು ಬಾರ್ ಆಗಿದೆ. ಆನಂತರ ಟೂಲ್ ಬಾರ್, ಆನಂತರ ತೀರ ಕೆಳಗಡೆಗೆ ಇರುವಂಥದ್ದು ಇನ್ಪುಟ್ ಬಾರ್ ಆಗಿದೆ. ಮತ್ತು ಸಾಮಾನ್ಯವಾಗಿ ಇದರಲ್ಲಿ 2 ಭಾಗಗಳು ಕಾಣಿಸುತ್ತೆ. ಒಂದನ್ನು ನಾವು ಆಲ್ಜಿಬ್ರಾ ವ್ಯೂ ಅಂತ ಕರೀತೇವೆ, ಇನ್ನೊಂದನ್ನು ಗ್ರಾಫಿಕ್ಸ್ ವ್ಯೂ ಅಂತ ಕರೀತೇವೆ. ವಿಡಿಯೋ ನಡುವೆ ನಡೆದಂತಹ ಎಲ್ಲ ಆ್ಯಕ್ಟಿವಿಟಿಗಳನ್ನು ಜಿಯೋಜಿಬ್ರಾದ ಆ್ಯಪ್ನಿಂದ ಮಾಡಲಾಗಿದೆ. ಹೀಗೆ ಆ್ಯನಿಮೇಷನ್ ಇರುವಂತಹ ಆ್ಯಕ್ಟಿವಿಟಿಗಳನ್ನು ತುಂಬ ಸುಲಭವಾಗಿ ನಾವು ಜಿಯೋಜಿಬ್ರಾ ಆ್ಯಪ್ನಲ್ಲಿ ತಯಾರು ಮಾಡಬಹುದು. ಇದರಿಂದ ಗಣಿತವನ್ನು ಕಾಣಬಹುದು ಮತ್ತು ಕಲಿಬಹುದು. ಬಹಳ ಬೇಗ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ಹೇಳಿ ಲವ್ ಯು ಜಿಯೋಜಿಬ್ರಾ, ಲವ್ ಯು ಮ್ಯಾಥ್. ಸಿ ಯು ಸೂನ್.